ನಮಸ್ತೆ. ಬನ್ನಿ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಬೆಳೆದಿರುವಂತಹ ತರಕಾರಿಗಳನ್ನ ಹಾರ್ವೆಸ್ಟ್ ಮಾಡೋಣ. ಹಾರ್ವೆಸ್ಟ್ ಮಾಡ್ತಾ ಮಾಡ್ತಾ ಕೆಲವೊಂದೊಂದು ಉಪಯುಕ್ತವಾಗಿರುವಂತಹ ಗಾರ್ಡನ್ ಟಿಪ್ಸ್‌ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಪೇರ್ಲೆ ಹಣ್ಣು ನೋಡಿ ಇಷ್ಟೊಂದು ಹಣ್ಣಾಗಿದೆ ಕಾಯಿಗಳು ಬಿಟ್ಟಿದೆ. ಅದರಲ್ಲಿ ಒಂದೊಂದೇ ಇವಾಗ ಹಣ್ಣಾಗ್ತಾ ಇದೆ. ತೀರಾ ಬೆಳೆದಿರುವ ಕಾಯಿಗಿಂತನೂ ಚಿಕ್ಕದೊಂದು ಹಣ್ಣಾಗಿತ್ತು. ಸೊ ಅದನ್ನೇ ಇವತ್ತು ಹಾರ್ವೆಸ್ಟ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಫಸ್ಟು ಹಣ್ಣಾಗಿರೋದನ್ನ ಮಾತ್ರ ಹಾರ್ವೆಸ್ಟ್ ಮಾಡ್ತಾ ಇರೋದು. ಗಿಡದಲ್ಲೇ ಹಣ್ಣಾಗೋದಿಕ್ಕೆ ಬಿಡ್ತಾ ಇದ್ದೀವಿ. ಇದಕ್ಕೆ ನಾನು ಪೊಟ್ಯಾಷಿಯಂ ರಿಚ್ ಇರುವಂತಹ ಗೊಬ್ಬರವನ್ನ ಈ ಟೈಮ್‌ನಲ್ಲಿ ಜಾಸ್ತಿ ಕೊಡ್ತೀನಿ. ಯಾಕೆ ಅಂದ್ರೆ ಈ ಟೈಮ್‌ನಲ್ಲಿ ಹೆಚ್ಚು ಪೊಟ್ಯಾಷಿಯಂ ರಿಚ್ ಇರುವಂತಹ ಗೊಬ್ಬರ ಕೊಡೋದ್ರಿಂದ ಮತ್ತೆ ಹೂಗಳು, ಹೊಸ ಚಿಗುರು ಮೊಗ್ಗುಗಳಾಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪೊಟ್ಯಾಷಿಯಂ ರಿಚ್ ಇರುವಂತ ಗೊಬ್ಬರ ಕೊಡ್ತೀವಿ. ಯಾವ್ದು ಪೊಟ್ಯಾಷಿಯಂ ರಿಚ್ ಇರುವ ಗೊಬ್ಬರ ಅಂತ ಅಂದ್ರೆ ವರ್ಮಿ ಕಂಪೋಸ್ಟ್ ಅನ್ನ ಹಾಕ್ತೀನಿ. ಜೊತೆಗೆ ರೆಗ್ಯುಲರ್ ಆಗಿ ತಿಂಗಳಿಗೆ ಒಂದ್ ಸರ್ತಿ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಅನ್ನ ಸಹ ಕೊಡ್ತೀನಿ. ನೋಡಿ ಇದು ಚಿಕ್ಕದಿದೆ ಆದ್ರೆ ಇದೇ ಈಗ ಕಲರ್ ಬಂದಿದೆ. ಹಾಗಾಗಿ ಇದನ್ನ ಹಾರ್ವೆಸ್ಟ್ ಮಾಡೋಣ ಅಂತ ಇದ್ದೀನಿ. ಈ ತುಂಬಾ ಟೈಮಿಂದ ನನ್ ಮಗಳ ಕೈಯಿಂದ ಇದನ್ನ ಉಳ್ಸ್ಕೊಂಡಿದ್ದೇ ಹೆಚ್ಚಾಗಿದೆ ನನಗೆ. ಅವಳು ಕಾಯ್ತಾ ಇದ್ದಾಳೆ ಕೊಯ್ಯೋದಕ್ಕೋಸ್ಕರ. ಹಾಗಾಗಿ ನನ್ ಮಗಳತ್ರ ಇದನ್ನ ಹಾರ್ವೆಸ್ಟ್ ಮಾಡಿಸ್ತಾ ಇದ್ದೀನಿ. ಅವಳಿಗೆ ತುಂಬಾ ಖುಷಿ ಹಾರ್ವೆಸ್ಟ್ ಮಾಡೋದಿಕ್ಕೆ. ಇದು ಕಸಿ ಗಿಡ. ಇದು 3ನೇ ಸರ್ತಿ ಈ ಕಾಯಿ ಬಿಡ್ತಾ ಇರೋದು. ನಾನ್ ತಗೊಂಬಂದು 1, 1.5 ವರ್ಷ ಆಯ್ತು. ಅವಳತ್ರ ಕೀಳೋದಕ್ಕಾಗ್ಲಿಲ್ಲ. ಅದಕ್ಕೆ ಪ್ರೂನರ್‌ನ ಕೊಟ್ಟೆ. ಪ್ರೂನರಲ್ಲೇ ಕೀಳ್ತೀನಿ ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಮಕ್ಳಿಗೆ ಹೀಗೆ ಆರ್ಗಾನಿಕ್ ಆಗಿ ಬೆಳೆದು ಕೊಡ್ಬೇಕಾದ್ರೆ ಅದು ಎಷ್ಟು ಖುಷಿ ಗೊತ್ತಾ? ತುಂಬಾ ಚಿಕ್ಕದಾದ್ರೂ ಪರವಾಗಿಲ್ಲ. ಆದ್ರೆ ಅದನ್ನ ಕೀಳುವಾಗ, ಅದು ಬೆಳಿಬೇಕಾದ್ರೆ ನಮ್ಮಲ್ಲಿ ನಮ್ಗೆ ಗೊತ್ತಾಗ್ದೇನೆ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗ್ತಾ ಇರತ್ತೆ. ಅದರ ಪ್ರತಿಯೊಂದು ಸ್ಟೇಜನ್ನ ಕೂಡ ಹತ್ರದಿಂದ ಅದು ಗ್ರೋತ್ ಆಗುವಾಗ, ಪ್ರತಿಯೊಂದು ಸ್ಟೇಜನ್ನ ಕೂಡ ತುಂಬಾ ಹತ್ರದಿಂದ ನೋಡ್ತಿರ್ತೀವಲ್ಲ, ತುಂಬಾ ಖುಷಿ ಕೊಡುತ್ತೆ ಅದು. ಅದನ್ನ ಎಕ್ಸ್‌ಪೀರಿಯನ್ಸ್ ಮಾಡ್ದೋರಿಗಷ್ಟೇ ಗೊತ್ತಿರತ್ತೆ. ಓಕೆ ನೆಕ್ಸ್ಟು ಹ ತುಂಬಾ ಚಪ್ರದ ಅವರೆಕಾಯಿ ಬಿಟ್ಟಿತ್ತು. ಅದನ್ನ ಹಾರ್ವೆಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಈ ಚಪ್ರದ ಅವರೆಕಾಯಿಗೆ ಈ ಟೈಮ್‌ನಲ್ಲಿ ತುಂಬಾ ಸಮಸ್ಯೆ ಆಗೋದು ಅಂತ ಅಂದ್ರೆ, ಬ್ಲಾಕ್ ಕಲರ್‌ನ ಅಫಿಡ್ಸ್‌ಗಳು ಬರತ್ತೆ. ಸೊ ಈ ಅಫಿಡ್ಸ್‌ಗಳನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಅಂದ್ರೆ, ನೀಮ್ ಆಯಿಲನ್ನ ನೀವು ಜೊತೆಲಿ ಇಟ್ಕೊಂಡಿರ್ಲೇಬೇಕು. ನಾನು ಈಗ ಒಂದು ವಾರದ ಹಿಂದೆ ಇದಕ್ಕೆ ನೀಮ್ ಆಯಿಲ್‌ನ ಸ್ಪ್ರೇ ಮಾಡಿದ್ದೆ. ನಂದೇನು ಗಾರ್ಡನ್ ತುಂಬಾ ಸ್ಪೆಷಲ್ ಏನಿರಲ್ಲ. ನಮ್ಗೆ ಕೀಟಗಳ ಕಾಟ ಇರಲ್ಲ ಅಥವಾ ಮತ್ತೇನು ಸಮಸ್ಯೆಗಳು ಬರ್ದಿತಿ ಇರೋದಿಲ್ಲ. ತಕ್ಷಣ ಅದಕ್ಕೆ ಆಕ್ಷನ್ ತಗೊಂತೀವಿ ಅಷ್ಟೇನೆ. ನಮ್ಗೆ ಚೆನ್ನಾಗಿ ಹಾರ್ವೆಸ್ಟ್ ಬರುತ್ತೆ ಅಂದ್ರೆ ಅದಕ್ಕೆ ರೀಸನ್ ಏನು ಸಮಸ್ಯೆ ಬರುತ್ತೆ ಆ ತಕ್ಷಣಕ್ಕೆ ನಾವು ತಗೊಳ್ಳುವಂತಹ ಆಕ್ಷನ್. ಈಗ ಅಫಿಡ್ಸ್‌ಗಳು ತುಂಬಾ ಜಾಸ್ತಿ ಬರುತ್ತಲ್ವಾ? ಅವಾಗ ನಾನು 1 ಲೀಟರ್ ನೀರಿಗೆ 5 ಎಂಎಲ್ ಅಷ್ಟು ನೀಮ್ ಆಯಿಲ್‌ನ ತಗೊಳ್ತೀನಿ. ಜೊತೆಗೆ 1, 2 ಡ್ರಾಪ್ ಅಷ್ಟು ಶಾಂಪೂ ಅಥವಾ ಹ್ಯಾಂಡ್ ವಾಶ್. ಡಿಟರ್ಜೆಂಟನ್ನ ಬಳಸಬೇಡಿ. ಲಿಕ್ವಿಡ್ ಡಿಟರ್ಜೆಂಟನ್ನ. ಅದರಲ್ಲಿ ಬ್ಲೀಚಿಂಗ್ ಏಜೆಂಟ್ ಇರುತ್ತೆ. ಹಾಗಾಗಿ ಹ್ಯಾಂಡ್ ವಾಶು ಅಥವಾ ಶಾಂಪೂ 1, 2 ಡ್ರಾಪ್ಸ್ ಅಷ್ಟೇನೆ. ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಅಫಿಡ್ಸ್‌ಗಳು ಹೋಗ್ಬಿಡತ್ತೆ. ಒಂದ್ ಸರ್ತಿ ಸ್ಪ್ರೇ ಮಾಡಿದಾಗ ಹೋಗಿಲ್ಲ ಅಂತ ಅಂದ್ರೆ ಮತ್ತೆ ಇನ್ನ 2 ಡೇಸ್ ಬಿಟ್ಟು ಮತ್ತೊಂದ್ ಸರ್ತಿ ಸ್ಪ್ರೇ ಮಾಡಿ. ಆಮೇಲೆ ನೀವು ಬೇಕಿದ್ರೆ ವಾಶ್ ಮಾಡ್ಕೋಬಹುದು. ಅವರೆಕಾಯಿ ಏನ್ ಕಹಿ ಇರೋದಿಲ್ಲ. ಅದೇನ್ ಟೆನ್ಷನ್ ಮಾಡ್ಕೋಬೇಡಿ. ನಾನು ಒಟ್ಟು ಇಷ್ಟು ಅವರೆಕಾಯಿಯನ್ನ ಹಾರ್ವೆಸ್ಟ್ ಮಾಡಿದ್ದೀನಿ. ಒಂದ್ ಸರ್ತಿ ಪಲ್ಯ ಮಾಡೋದಿಕ್ಕೆ ನಮ್ಗೆ ಸಾಕಾಗತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗ್ ಆರೈಕೆ ಮಾಡಿದ್ರೆ ವರ್ಷ ಇಡೀ ಕಾಯಿ ಬಿಡ್ತಾ ಇರತ್ತೆ. ಇದು ನಾನ್ ಪ್ರೂನ್ ಮಾಡ್ತಾ ಇರ್ತೀನಿ ಅವಾಗವಾಗ ಈ ಬಳ್ಳಿಯನ್ನ. ಪ್ರೂನ್ ಮಾಡ್ದಂಗುನು ಮತ್ತೆ ಚಿಗುರು ಬಂದು ಹೂವಾಗಿ ಕಾಯಿ ಬಿಡ್ತಾನೆ ಇರುತ್ತೆ ವರ್ಷ ಪೂರ್ತಿ. ಓಕೆ. ಮುಂದಿನ ಹಾರ್ವೆಸ್ಟ್ ನೋಡೋಣ. ನೋಡಿ ಸುಮಾರು 20 ದಿನಗಳ ಹಿಂದೆ ಸೊಪ್ಪಿನ ಬೀಜವನ್ನ ಹಾಕಿದ್ದೆ ನಾನು. ಅದೀಗ ಹಾರ್ವೆಸ್ಟ್ ರೆಡಿ ಆಗಿದೆ. ಓಹ್! ಸಾರಿ 20 ಅಲ್ಲ 25 ದಿನಗಳ ಹಿಂದೆ ಹಾಕಿದ್ದು. 25, 26 ದಿನ ಆಯ್ತು. ಈಗ ಮತ್ತೆ ಕೆಳಗಡೆ ಸಣ್ಣ ಸಣ್ಣ ಸಸಿಗಳಿದೆ. ಹಾಗಾಗಿ ನಾನಿದನ್ನ ಬೇರ್ ಸಮೇತ ಕೀಳ್ತೀನಿ. ಸಸಿಗಳು ಇಲ್ಲ ಅಂತ ಅಂದ್ರೆ ಬೇಕಿದ್ರೆ ನಾವು ಕಟ್ ಮಾಡ್ಕೊಂಡ್ರೆ ಇನ್ನೊಂದ್ ಸರ್ತಿ ಮತ್ತೆ ಗ್ರೋ ಆಗತ್ತೆ. ಕೆಳಗಡೆ ಇರುವಂತಹ ಸಣ್ಣ ಸಸಿಗಳಿಗೆ ನಿಮ್ಗೆ ಬಿಸಿಲು ಬೀಳ್ತಾ ಸೊಪ್ಪುಗಳನ್ನ ಇಲ್ಲ. ಹೇಗೆ ಹಾಗಾಗಿ ಈಗ ಬೆಳೆಸ್ಬೇಕು ಬೆಳೆದಿರುವಂತಹ ಅಥವಾ ಯಾವ ಸಸಿಗಳನ್ನ ಗೊಬ್ಬರ ನಾನ್ ಹಾಕ್ಬೇಕು, ಸೀಡ್ಸ್ ಕಿತ್ಕೊಂಡ್ಬಿಡ್ತೀನಿ. ಎಲ್ಲಿಂದ ತರಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಡೌಟ್ ಇದ್ರೆ ಅಥವಾ ನಾವು ಯಾವ ಸೈಜ್‌ನ ಗ್ರೋ ಬ್ಯಾಗ್ ಬಳಸ್ತಾ ಇದ್ದೀವಿ, ಗ್ರೋ ಬ್ಯಾಗ್ ಯಾವ ಸೈಜ್ ಬೇಕು, ಮಣ್ಣಿನ ಮಿಶ್ರಣ ಹೇಗಿರ್ಬೇಕು, ಹೀಗೆ ಏನು ಡೌಟ್ ಇತ್ತು ಅಂತ ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ರಿಪ್ಲೈ ಮಾಡ್ತೀನಿ. ಇಲ್ಲ ಅವಶ್ಯಕತೆ ಇತ್ತು ಅಂತ ಅಂದ್ರೆ ಬೇಕಿದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡೋಣ. ಯಾವ ರೀತಿ ಪಾಟಿಂಗ್ ಮಿಕ್ಸ್‌ನ ರೆಡಿ ಮಾಡ್ಕೊಳ್ಬೇಕು, ಯಾವ ಗೊಬ್ಬರವನ್ನ ಕೊಡ್ಬೇಕು, ಸೀಡ್ಸ್ ಎಲ್ಲಿಂದ ತರಬೇಕು, ಎಲ್ಲದ್ರ ಬಗ್ಗೆ ನಾನ್ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್ ಹಾಗೆ ಈಗೊಂದು ಟ್ರೆಂಡಿಂಗ್ ನಡೀತಾ ಇದೆ ಗೊತ್ತಾ? ಎಲ್ಲ ನೀವು ಯಾವ್ಯಾವ ಊರಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನಮಗೂ ಗೊತ್ತಾಗತ್ತೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ. ನನಗೂ ಒಂದು ಕ್ಯೂರಿಯಾಸಿಟಿ. ನೀವು ಯಾವ ಊರಿನಿಂದ ನಮ್ಮ ವಿಡಿಯೋಗಳನ್ನ
ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋಣ ಅಂತ ಹೇಳಿ. ಸೊ ಬೇಸಿಕಲಿ ನಾನು ಶಿವಮೊಗ್ಗದವಳು, ಆದ್ರೆ ಇರೋದು ಬೆಂಗಳೂರಿನಲ್ಲಿ. ನಾನು ವಿಡಿಯೋಗಳನ್ನ ಬೆಂಗಳೂರಿನಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಯಾವ ಊರಿನಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ತಿಳಿಸಿ, ಓಕೆನಾ? ನಾನು ಈ ರೀತಿ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸೊಪ್ಪುಗಳನ್ನ ಯಾವ ರೀತಿ ಬೆಳೆಸ್ಬೇಕು, ಹಾಗೆ ಅದಕ್ಕೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಸಹ ತಿಳಿಸ್ತೀನಿ. ಈ ಸೊಪ್ಪುಗಳಿಗೆ ಬಿಸಿಲು ಚೆನ್ನಾಗಿ ಬೀಳ್ಬೇಕು, ಆಗ ಮಾತ್ರ ಹೆಲ್ದಿ ಆಗಿರತ್ತೆ. ಬಿಸಿಲು ಕಡಿಮೆ ಆದ್ರೆ ರೋಗಗಳು ಜಾಸ್ತಿ ಬರತ್ತೆ. ಇದು ಈಗ ಬೇರ್ ಸಮೇತ ಕಿತ್ಕೊಂಡಿದೀನಿ. ಸಣ್ಣ ಸಣ್ಣ ಗಿಡಗಳು ಬುಡದಿಂದ ಬಂದಿರೋದನ್ನ ನಿಧಾನಕ್ಕೆ ತೆಗೆದು ಅಲ್ಲೇ ನಡ್ತಾ ಇದ್ದೀನಿ. ಈಗ ಬೇರನ್ನ ಕಟ್ ಮಾಡ್ಕೊಳ್ಬೇಕು. ಪಾಟಿಂಗ್ ಮಿಕ್ಸ್ ತುಂಬಾ ಉದ್ರುದ್ರಾಗಿರ್ಬೇಕು, ಅವಾಗ ಚೆನ್ನಾಗಿ ಬೇರಿನ ಡೆವಲಪ್ಮೆಂಟ್ ಆಗತ್ತೆ, ಗಿಡದ ಗ್ರೋತ್ ತುಂಬಾ ಚೆನ್ನಾಗಾಗತ್ತೆ. ಗಿಡಗಳನ್ನ ಬೆಳೆಸೋದ್ರ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಅಲ್ಲಿ ತಿಳಿಸಿ. ನನಗೆ ಗೊತ್ತಿರೋದನ್ನ ಖಂಡಿತವಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾವಿಲ್ಲಿ ಬಳಸಿರೋದು 18x6 ಗ್ರೋ ಬ್ಯಾಗು. ಗ್ರೋ ಬ್ಯಾಗ್ ಅಲ್ಲಿ ಬಾಟಮ್ ಅಲ್ಲಿ ಪೂರ್ತಿಯಾಗಿ ಹಸಿ ಕಸವನ್ನೇ ತುಂಬಿಸಿದೀವಿ. ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ಗೊಬ್ಬರ ಅಂತ ನಾನೇನು ಕೊಡೋದಕ್ಕೆ ಹೋಗ್ಲಿಲ್ಲ. ಒಂದ್ಸರ್ತಿ ಈಗ ಹಾರ್ವೆಸ್ಟ್ ಆದ್ಮೇಲೆ ಒಂದ್ಸರ್ತಿ ಲೈಟ್ ಆಗಿ ಗೊಬ್ಬರ ಕೊಟ್ಕೊಂಡ್ರೆ ಮತ್ತೆ ಬೆಳೆಯುವಂತಹ ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದರ ಬೇರನ್ನ ಹೀಗೆ ಕಟ್ ಮಾಡಿ ತಕೊಂಡ್ಬಿಡ್ತೀನಿ. ಇನ್ನೊಂದು ಗಿಡದ ಬುಡದಲ್ಲೇ ಅದನ್ನ ಕಟ್ ಮಾಡಿ ಹಾಕೋದ್ರಿಂದ ಅದರಲ್ಲಿರುವಂತಹ ಪೋಷಕಾಂಶಗಳು ಸಹ ಯೂಸ್ ಆಗುತ್ತೆ ಅಂತ. ಅದೇ ರೀತಿ ಗ್ರೀನ್ ಅಮರಂಥಸ್ ಕೂಡ ಇಷ್ಟಿದೆ. ಅದ್ರ ಬುಡದಲ್ಲೂ ನೋಡಿ ಎಷ್ಟು ಸಣ್ಣ ಸಣ್ಣ ಗಿಡಗಳಿದೆ. ಹಾಗಾಗಿ ಇಲ್ಲೂ ಕೂಡ ಅದೇ ತರ ದೊಡ್ಡ ದೊಡ್ಡ ಗಿಡಗಳನ್ನ ಮಾತ್ರ ನಿಧಾನಕ್ಕೆ ಕಿತ್ಕೊಳ್ತೀನಿ. ಇಷ್ಟೇ ಅಲ್ಲ, ಬೇರೆ ಸೊಪ್ಪುಗಳು ಸಹ ಇದೆ. ಸಾಸಿವೆ ಸೊಪ್ಪಿದು ಸರ್ಸೋಂಕಿ ಸಾಗ್ ಅಂತ ಹೇಳಿ ಆಲೂಗೆಡ್ಡೆ ಎಲ್ಲ ಹಾಕಿ ಇದಕ್ಕೆ ಪಲ್ಯ ಎಲ್ಲ ಮಾಡ್ತಾರೆ. ನಾನು ಟ್ರೈ ಮಾಡ್ತಾ ಇರ್ತೀನಿ. ನಾರ್ತ್ ಇಂಡಿಯನ್ ಸ್ಟೈಲ್ ರೆಸಿಪಿ ಅದು. ಅದಕ್ಕೋಸ್ಕರ ಇದನ್ನ ಬೆಳೆಸ್ಕೊಂಡಿದೀನಿ, ಈ ಸಾಸಿವೆ ಸೊಪ್ಪನ್ನ. ಮತ್ತೆ ಪಾಲಕ್ ಸೊಪ್ಪಿದೆ. ಇದನ್ನ ಪಾಲಕ್ ಪನ್ನೀರ್ ಮಾಡೋಣ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ಇದೆಲ್ಲವೂ 25 ಡೇಸ್ ಆಗಿದೆ. ಎಲ್ಲ ಒಟ್ಟಿಗೆ ಸೀಡ್ಸ್ ಹಾಕಿದ್ದು. ಎಲ್ಲ ಗ್ರೋ ಹೇಗ್ ಮಾಡ್ಬೇಕು ಮತ್ತೆ ಸೀಡ್ಸ್ ಗಳನ್ನ ಹೇಗ್ ತರ್ಸ್ಕೋಬೇಕು ಎಲ್ಲದರ ಇನ್ಫಾರ್ಮೇಶನ್ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮರಿದೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಗಿಡಗಳನ್ನ ಪ್ರೀತಿಸೋದಾದ್ರೆ ಖಂಡಿತವಾಗ್ಲೂ ನಿಮಗೆ ನಮ್ಮ ಚಾನೆಲ್ ಇಷ್ಟ ಆಗುತ್ತೆ. ಯಾಕಂದ್ರೆ ನಾವು ಗಿಡಗಳನ್ನ ಪ್ರೀತಿಸೋರೆ. ನಾವು ಇಲ್ಲಿ ಶೇರ್ ಮಾಡುವಂತಹ ಪ್ರತಿಯೊಂದು ವಿಷಯಗಳು ಕೂಡ ಗಿಡಗಳ ಕುರಿತಾಗಿನೇ ಇರುತ್ತೆ. ಓಕೆ, ಟೆರೆಸ್ ನಲ್ಲೇ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡು ಇಲ್ಲೇ ವಾಶ್ ಮಾಡ್ಕೊಂಡೆ. ಒಟ್ಟು ಇಷ್ಟು ರೆಡ್ ಅಮರಂಥಸ್ ಸಿಕ್ಕಿದೆ, ಕೆಂಪು ಹರಿವೆ ಸೊಪ್ಪು. ಇದು ನಾನು ಆನ್ಲೈನ್ ಅಲ್ಲಿ ಅಮರಂಥಸ್ ಸೊಪ್ಪನ್ನ ತರಿಸಿದ್ದೆ. ಅದ್ರಲ್ಲಿ ಒಂದು ಗಿಡ ಬೆಳೆದು ಅದ್ರಲ್ಲಿ ಸೀಡ್ಸ್ ಇತ್ತು. ಸೊ ಅದ್ರಿಂದ ನಾನಿವತ್ತು ಲಕ್ಷಾಂತರ ಸೀಡ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಹೀಗೆ ನಾನು ಗ್ರೋ ಮಾಡ್ತಾ ಇರೋದು. ಇವೆಲ್ಲ ಸೊಪ್ಪುಗಳು ಅಷ್ಟೇನೆ, ಎಲ್ಲೋ ತಂದಿರ್ತೀನಿ, ಅದ್ರಲ್ಲಿ ಒಂಚೂರು ಸೀಡ್ಸ್ ಸಿಕ್ಕಿರತ್ತೆ. ನೆಕ್ಸ್ಟ್ ಅದರಿಂದನೇ ಸೀಡ್ಸ್ ಮಾಡ್ಕೊಂಡು ಬೆಳ್ಕೊಂಡಿರ್ತೀನಿ. ನೋಡಿ ಒಂದು ಗಿಡ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ. ಅಂಡ್ ನಾವು ಎಲ್ಲೂ ಒಂದು ಪಾಯಿಂಟ್ ಕೂಡ ನಮ್ಮ ಟೆರೆಸ್ ಅಲ್ಲಿ ನಾವು ಕೆಮಿಕಲ್ ಫರ್ಟಿಲೈಸರ್ನಾಗ್ಲಿ ಪೆಸ್ಟಿಸೈಡ್ನಾಗ್ಲಿ ಬಳಸೋದಿಲ್ಲ. ಹಾಗಾಗಿ ಅಲ್ಲೊಂದು ಇಲ್ಲೊಂದು ಎಲೆಗಳನ್ನ ಹುಳಗಳು ತಿಂದಿರುತ್ತೆ. ಸೊ ಅದನ್ನ ರಿಮೂವ್ ಮಾಡಿ ನೀಟಾಗಿ ನೋಡ್ಕೊಂಡು ತಗೊಳ್ಬೇಕು ಅಷ್ಟೇನೆ. ಬೇರೆ ಎಲ್ಲ ಸೊಪ್ಪುಗಳನ್ನ ನೆಕ್ಸ್ಟ್ ಹಾರ್ವೆಸ್ಟ್ ಮಾಡ್ತೀನಿ. ಕೆಲವೊಂದೊಂದು ಸಣ್ಣ ಸಣ್ಣ ಹಾರ್ವೆಸ್ಟ್ಗಳು ಅಥವಾ ಗ್ರೋಯಿಂಗ್ ಟಿಪ್ಸ್ಗಳನ್ನ ನಾನು ನನ್ನ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ಗಳಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನೀವಿನ್ನೂ ಅಲ್ಲಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಾರಿ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಫಾಲೋ ಮಾಡಿ. ಸಣ್ಣ ಸಣ್ಣ ಟಿಪ್ಸ್ಗಳನ್ನ ನಾನಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಓಕೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಬಂಪರ್ ಹಾರ್ವೆಸ್ಟ್ ಅಂತಾನೆ ಹೇಳ್ಬಹುದು. ಟೆರೆಸ್ ನಲ್ಲಿ ಗಿಡಗಳನ್ನ ಬೆಳೆಸೋರಿಗೆ ಬಳ್ಳಿ ತರಕಾರಿ ಬೆಳೆಯೋದು ತುಂಬಾ ಒಳ್ಳೇದು. ಯಾಕಂದ್ರೆ ಬಳ್ಳಿಯಲ್ಲಿ ಬಿಡುವಂತಹ ತರಕಾರಿಗಳು ಜಾಸ್ತಿ ಬಿಡ್ತಾ ಇರತ್ತೆ. ಅದ್ರಲ್ಲೂ ಈ ರೀತಿ ತುಪ್ಪದ ಹೀರೆಕಾಯಿಯನ್ನ ತುಂಬಾ ಸುಲಭದಲ್ಲಿ ಬೆಳೆಸಬಹುದು. ನೀವು ಒಂದ್ಸರ್ತಿ ಬೀಜ ಹಾಕ್ಬಿಟ್ಟು ಆಗಾಗ ನೀರು ಗೊಬ್ಬರ ಕೊಡ್ತಾ ಇದ್ರೆ ಇದ್ರ ಕಡೆ ತಿರುಗಿ ನೋಡೋದೇ ಬೇಡ, ಸಾಕು ಸಾಕು ಅನ್ನೋಷ್ಟು ಕಾಯಿ ಬಿಡ್ತಾ ಇರುತ್ತೆ. ಇದನ್ನ ಇಂಗ್ಲಿಷ್ ಅಲ್ಲಿ ಸ್ಪಾಂಜ್ ಗಾರ್ಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಸ್ವಲ್ಪ ಹೀಗೆ ಮೆತ್ತಿಗೆ ಸ್ಪಾಂಜಿ ಆಗಿರುತ್ತೆ. ಹಾಗಾಗಿ ಇದನ್ನ ಸ್ಪಾಂಜ್ ಗಾರ್ಡ್ ಅಂತ ಹೇಳ್ತಾರೆ. ನಾನು ಈ ತರದ ಯಾವ್ದು ಬಂಪರ್ ಹಾರ್ವೆಸ್ಟ್ ಇರುತ್ತಲ್ಲ ಅದನ್ನ ನನ್ನ ಹಸ್ಬೆಂಡ್ ಕೈಯಲ್ಲೇ ಮಾಡಿಸ್ತಾ ಇರ್ತೀನಿ. ಯಾಕಂತಂದ್ರೆ ಅವ್ರಿಗೂ ಗೊತ್ತಾಗ್ಬೇಕಲ್ಲ ನಾವು ಟೆರೆಸ್ ನಲ್ಲಿ ಏನ್ ಮಾಡ್ತಾ ಇದೀವಿ, ಹೇಗೆ ಬೆಳೆಸಿದೀವಿ. ಅವ್ರಿಗೂ ಒಂದು ಪ್ರೌಡ್ ಫೀಲ್ ಆಗ್ಬೇಕಲ್ಲ. ಆ ಹಾರ್ವೆಸ್ಟ್ ಮಾಡುವಾಗ ಸಿಗುವಂತಹ ಒಂದು ಖುಷಿ ಅವ್ರಿಗೂ ಸಿಗ್ಬೇಕಲ್ಲ. ಆ ಒಂದು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಹಾರ್ವೆಸ್ಟಿಂಗ್ ಖುಷಿನ. ಸೊ ಆ ಖುಷಿನ ಅವ್ರಿಗೆ ಕೊಡ್ಬೇಕು. ಆ ಮೂಲಕ ಅವರಲ್ಲೂ ಗಿಡ ಬೆಳೆಸುವಂತಹ ಉತ್ಸಾಹ ಬರ್ಸ್ಬೇಕು ಅನ್ನೋದು ನನ್ನ ಐಡಿಯಾ. ಅದಕ್ಕೋಸ್ಕರ ಹಾಗಾಗಿ ಅವ್ರ ಹತ್ರನೇ ಹಾರ್ವೆಸ್ಟ್ ಮಾಡಿಸ್ತಾ ಇರ್ತೀನಿ ಯಾವಾಗ ಬಂಪರ್ ಹಾರ್ವೆಸ್ಟ್ ಇರುತ್ತಲ್ಲ ಆ ಟೈಮ್ನಲ್ಲಿ. ಓಕೆ, ಮತ್ತೆ ನಿಮ್ಗೆ ಯಾರಿಗಾದ್ರೂ ಇದೇ ತರ ಹಾರ್ವೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಜಾ ಸಿಕ್ಕಿರೋದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ನೋಡಿ, ಒಟ್ಟು 3.2 kg
ತುಪ್ಪದ ಹೀರೆಕಾಯಿ, ತುಪ್ರಿಕಾಯಿ ಅಂತ ಹೇಳೋ ಈ ಹೀರೆಕಾಯಿಯನ್ನ ಬೆಳೆದಿದೀವಿ. ತುಂಬಾ ಸುಲಭ ಇದನ್ನ ಬೆಳೆಸೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಬೆಳ್ಸಿ. ಟೆರೆಸ್ ಗಾರ್ಡನ್ ಅನ್ನೋದು ಜಸ್ಟ್ ಒಂದು ಏನೋ ತಿನ್ನೋದಕ್ಕೆ ಬೆಳ್ಕೊಳ್ತೀವಿ ಅನ್ನೋ ತರ ಅಲ್ಲ. ಇದು ಒಂದು ಮಾನಸಿಕವಾಗಿ ಮನಸ್ಸಿಗೆ ಸ್ಟ್ರೆಸ್ ರಿಲೀಫ್ ಮಾಡೋದಿಕ್ಕೆ, ಮನಸ್ಸಿಗೆ ಒಂದು ಸಂತೋಷ ಕೊಡೋದಿಕ್ಕೆ ಇರುವಂತಹ ಒಂದೊಳ್ಳೆ ದಾರಿ ಕೂಡ. ಮನೆಯಲ್ಲಿ ಈ ರೀತಿ ಒಂದೆರಡು ಪಾಟಲ್ಲಾದ್ರೂ ಸೊಪ್ಪುಗಳನ್ನಾದ್ರೂ ಬೆಳೆಯೋದಿಕ್ಕೆ ಟ್ರೈ ಮಾಡಿ. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ನೆಮ್ಮದಿ ಕೂಡ ಸಿಗತ್ತೆ. ಮುಂದೆ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಹ್ಯಾಪಿ ಗಾರ್ಡನಿಂಗ್.